ವಾಹಿನಿಯ ಸಮಸ್ತ ವೀಕ್ಷಕರಿಗೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ. ಈ ಒಂದು ವಿಶೇಷ ಸಂದರ್ಶನಕ್ಕೆ ಹೇಗಿರಬೇಕು ಪರೀಕ್ಷಾ ತಯಾರಿ ಎನ್ನುವಂತಹ ಕಾರ್ಯಕ್ರಮ ಇದಾಗಿದ್ದು, ಇದೇ ಮಾರ್ಚ್ 26ರಿಂದ SSLC ಅಂದ್ರೆ 10ನೇ ತರಗತಿಯ ಪರೀಕ್ಷೆಗಳು ಪ್ರಾರಂಭವಾಗ್ತಿದ್ದು ವಿದ್ಯಾರ್ಥಿಗಳು ತಮ್ಮ ತಯಾರಿಯಲ್ಲಿರ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೆ ಹಲವು ಸಲಹೆ ಸೂಚನೆಗಳ ಜೊತೆಗೆ ಮಾರ್ಗದರ್ಶನ ನೀಡುವಂತಹ ಗುರುಗಳಾಗಿರ್ತಕ್ಕಂಥ ಖ್ಯಾತ ಶಿಕ್ಷಕರಾಗಿರ್ತಕ್ಕಂಥ ಬಿ ಪುರುಷೋತ್ತಮ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಅವರು ಹಲವಾರು ವಿಚಾರಗಳನ್ನ ನಮ್ಮೊಟ್ಟಿಗೆ ವಿನಿಮಯ ಮಾಡಿಕೊಂಡು ಮಾರ್ಗದರ್ಶನವನ್ನ ನೀಡ್ತಾರೆ. ಹಾಗಾಗಿ ಬನ್ನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬಿ ಪುರುಷೋತ್ತಮ್ ಅವರನ್ನ. ಸರ್ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ಸರ್, ಈಗ ನೇರವಾಗಿ ಪರೀಕ್ಷಾ ತಯಾರಿ ಬಗ್ಗೆ ಮಾತನಾಡೋದಾದ್ರೆ ಇನ್ನೇನು 26ನೇ ತಾರೀಕು ಬಂದೇ ಬಿಡ್ತು. ಸೊ 26ರಿಂದ SSLC ಮಕ್ಕಳು ಹೇಗೆಲ್ಲ ಭೌತಿಕವಾಗಿ ಮಾನಸಿಕವಾಗಿ ಹಲವಾರು ಪ್ರಿಪರೇಷನ್ಗಳು ನಮ್ಮೊಟ್ಟಿಗೆ ಮಕ್ಕಳು ತಯಾರಿ ಮಾಡ್ಕೋಬೇಕಂತ ನೀವು ಹಲವಾರು ಬಾರಿ ಹೇಳ್ತಾ ಇದ್ರಿ. ಹೇಗೆಲ್ಲ ಇರ್ಬೇಕು ಸರ್ ಪರೀಕ್ಷಾ ತಯಾರಿ ಅಂತಂದ್ರೆ? ಮೊದಲನೇದಾಗಿ SSLC ಪರೀಕ್ಷೆ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಒಂದು ಹಬ್ಬದ ವಾತಾವರಣವನ್ನು ನಿರ್ಮಿಸ್ಕೊಳ್ಬೇಕು. ಅಂದರೆ ತಯಾರಿ ಮಾಡಬೇಕಾದಾಗ ಎರಡು ರೀತಿ ತಯಾರಿ ಇರುತ್ತೆ. ಒಂದು ಭೌತಿಕ ಸಿದ್ಧತೆ ಮತ್ತು ಎರಡನೇದಾಗಿ ಮಾನಸಿಕ ಸಿದ್ಧತೆ. ಭೌತಿಕ ಸಿದ್ಧತೆ ಅಂದರೆ ಮಕ್ಕಳು ಹಾಲ್ ಟಿಕೆಟನ್ನು 1 ಅಥವಾ 2 ಕಾಪಿ ಜಿರಾಕ್ಸ್ ಮಾಡಿ ತನ್ನ ತಾಯಿಗೆ ತೋರಿಸಿಟ್ಟಿರ್ಬೇಕು. ಯಾಕಂದರೆ ನಾಳೆ ಎಕ್ಸಾಮಿನೇಷನ್ ಇದ್ದಾಗ ಮಕ್ಕಳು ಇವತ್ತು ಹುಡುಕ್ತಾರೆ, ಹಾಲ್ ಟಿಕೆಟೇ ಸಿಗಲ್ಲ. ಸೊ ಟೆನ್ಷನ್ ಬಂದಿರತಕ್ಕಂಥ ಉತ್ತರ ಕೂಡ ಸರಿಯಾಗಿ ಪರೀಕ್ಷೆಯಲ್ಲಿ ಬರದೇ ಇರತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇವೆ. ಇನ್ನು ಎರಡನೇದಾಗಿ ಸಮವಸ್ತ್ರ. ಮಕ್ಕಳು ಎಕ್ಸಾಮಿನೇಷನ್ಗೆ ಹೋಗೋ ಸಂದರ್ಭದಲ್ಲಿ ಸಮವಸ್ತ್ರ ನೋಡ್ಕೊಳ್ತಾರೆ. ಹಾಗಿರಬಾರ್ದು. 2 ದಿನ ಮುಂಚೆನೇ ಸಮವಸ್ತ್ರವನ್ನು ಸರಿಯಾಗಿ ನೋಡ್ಕೊಂಡಿರ್ಬೇಕು. ಮೂರನೇದಾಗಿ ಪೆನ್ನು, ಪೆನ್ಸಿಲು, ಕಂಪಾಸ್ ಬಾಕ್ಸ್ ಮತ್ತು ಎಕ್ಸಾಮ್ ಕಾರ್ಡ್ಬೋರ್ಡ್ ಇವನ್ನೆಲ್ಲ ಭೌತಿಕ ಸಿದ್ಧತೆಗಳೊಳಗೆ ಬರುತ್ತೆ. ಇನ್ನು ಎರಡನೇದಾಗಿ ಮಾನಸಿಕ ಸಿದ್ಧತೆ. ನಮ್ಮ ಮಾನಸಿಕ ಸಿದ್ಧತೆಯಲ್ಲಿ 2 ರೀತಿ ಹೇಳ್ತೀವಿ ನಾವು ಶಿಕ್ಷಕರು. ಮೊದಲನೇದಾಗಿ ಅಭ್ಯಾಸವನ್ನು ಹೇಗೆ ಮಾಡಬೇಕು. ಅಭ್ಯಾಸವನ್ನು ಚೆನ್ನಾಗಿ ಮಾಡಿದ್ರೆ ನಮಗೆ ಆತ್ಮವಿಶ್ವಾಸ ಉಂಟಾಗತ್ತೆ. ಹಾಗಾಗಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡೋದು, ಟೆಕ್ಸ್ಟ್ ಬುಕ್ಕನ್ನು ಚೆನ್ನಾಗಿ ಓದ್ಕೊಳ್ಳೋದು ಮತ್ತು ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದಲ್ಲದೆ ಮನನ, ಧ್ಯಾನ, ಪುನರಾವರ್ತನೆ ಇವುಗಳನ್ನು ಮಾಡ್ಕೊಳ್ಳೋದು, ಇದೆಲ್ಲ ಮಾನಸಿಕ ಸಿದ್ಧತೆಯಲ್ಲಿ ಬರುತ್ತೆ. ಮತ್ತು ಎರಡನೇದಾಗಿ ಆ ಮಕ್ಕಳು ಏನು ಮಾಡಬೇಕಂದ್ರೆ ತಾವೇ ಸ್ವಯಂ ಮೌಲ್ಯಮಾಪನ ಮಾಡ್ಕೋಬೇಕು. ಅಣಕು ಪರೀಕ್ಷೆಯನ್ನು ಬರಿಬೇಕು. ಅಣಕು ಪರೀಕ್ಷೆ ಅಂದರೆ ನಾವು ಮಾಕ್ ಟೆಸ್ಟ್ ಅಂತ ಕರಿತೀವಿ. ಯಾವುದಾದ್ರೂ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಳ್ಳೋದು, 22ನೇ ಇಸ್ವಿದೋ 21, 20ನೇ ಇಸ್ವಿದೋ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಸಮಯವನ್ನು ಅವರೇ ನಿರ್ಧರಿಸಿ 9 ಗಂಟೆಯಿಂದ 12 ಗಂಟೆವರೆಗೆ ಸಮಯ ನಿರ್ಧರಿಸಿ ಪರೀಕ್ಷೆಯನ್ನು ಬರೆಯೋದು. ಆ ಪರೀಕ್ಷೆ ನಂತರ ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಬೇಕು. ಅದಾದಮೇಲೆ ಮಕ್ಕಳು ಪರಿಹಾರ ಬೋಧನೆಯನ್ನು ಮಾಡಿಕೊಳ್ಬೇಕು. ಸೊ ಈ ಒಂದು ಸಿದ್ಧತೆಯನ್ನು ಮಾಡಿಕೊಂಡ್ರೆ ಮಕ್ಕಳಿಗೆ ಆತ್ಮವಿಶ್ವಾಸ ಉಂಟಾಗತ್ತೆ. ಇದು ಮೊದಲನೇ ಭಾಗ. ಇನ್ನು ಎರಡನೇ ಭಾಗದಲ್ಲಿ ನಾವೇನು ಹೇಳ್ತೀವಿ ಅಂದರೆ ಪ್ರತಿಯೊಂದು ಮಗುವಿನ ವರ್ತನೆ ಹೇಗಿರಬೇಕು ಅಂತ. ಯಾವಾಗಲೂ ಮಕ್ಕಳು ಗೊಂದಲಕ್ಕೆ ಒಳಗಾದರೆ ನಾಳೆ ಮ್ಯಾಥ್ಸ್ ಎಕ್ಸಾಮ್ ಇರುತ್ತೆ, ಇವತ್ತೆಲ್ಲ ಗೊಂದಲಕ್ಕೆ ಒಳಗಾಗಿರ್ತಾರೆ, ಆ ಮ್ಯಾಥ್ಸ್ ಫಾರ್ಮುಲಾಸೇ ಮರ್ತು ಬಿಡ್ತಾರೆ. ಮೊದಲೇ ಗಣಿತ ಅಂದರೆ ಕಬ್ಬಿಣದ ಕಡಲೆ ಇದ್ದಂತೆ. ಅಂತಹ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಬರೋ ಉತ್ತರ ಕೂಡ ಬರದೇ ಇದ್ದಂಗಾಗಿ ತುಂಬ ತೊಂದರೆಗಳು ಒಳಪಡ್ತಾರೆ. ಹಾಗಾಗಿ ಇಲ್ಲಿ ಇಡೀ ಒಂದು ವರ್ಷದ ಆ ಮಕ್ಕಳ ಕಲಿಕೆಯನ್ನು ಕೇವಲ 3 ಗಂಟೆಗಳಲ್ಲಿ ಮೌಲ್ಯಮಾಪನ ಮಾಡಲಾಗುತ್ತೆ. ಇಂತಹ ಸಂದರ್ಭದಲ್ಲಿ ಅವರ ವರ್ತನೆ ಚೆನ್ನಾಗಿದ್ದಲ್ಲಿ ಆ ಮಕ್ಕಳಿಗೆ ಏನೋ ಒಂದು ಉತ್ತರ, ಸರಿಯಾದ ಉತ್ತರವನ್ನು ಸರಿಯಾದ ಸಂದರ್ಭದಲ್ಲಿ ಬರೆಯುತ್ತಾರೆ. ಹಾಗಾಗಿ ವರ್ತನೆ ಸಹ ಕೂಡ ಮುಖ್ಯವಾಗಿರುತ್ತೆ. ಓಕೆ, ಈಗ ಭೌತಿಕ ಮಾನಸಿಕವಾಗಿ ಹಲವಾರು ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊತೀವಿ. ವಿಶೇಷವಾಗಿ ಈಗ ಪರೀಕ್ಷೆ ಅಂದ ತಕ್ಷಣ ಈಗಿನ ವಿದ್ಯಾರ್ಥಿಗಳಲ್ಲಿ ಒತ್ತಡ ಜಾಸ್ತಿ. ಅಂದ್ರೆ ಎಲ್ಲರೂ ಓದು 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 ಅಂತ ಪ್ರತಿಯೊಬ್ರು ಪೇರೆಂಟ್ಸ್ ಹೇಳ್ತಿರ್ತಾರೆ, ಟೀಚರ್ಸ್ ಹೇಳ್ತಿರ್ತಾರೆ, ಎಲ್ಲರೂ ಚೆನ್ನಾಗಿ ಬರೀ, ಎಕ್ಸಾಮ್ ಮಾರ್ಕ್ಸ್ ಚೆನ್ನಾಗಿ ಬರಲಿ, ಪರ್ಸೆಂಟೇಜ್ ಚೆನ್ನಾಗಿ ಬರಲಿ ಅಂತ ಹೇಳ್ತಿರ್ತಾರೆ. ಈ ಒತ್ತಡನ ಅಂದ್ರೆ ಸ್ಟ್ರೆಸ್ಸನ್ನು ಹೇಗೆ ಅವರು ನಿಭಾಯಿಸೋದು ಹೇಗೆ ಅಂತ? ಓಕೆ, ಒಳ್ಳೆ ಪ್ರಶ್ನೆ ಇದು. ಮಕ್ಕಳಿಗೆ ಒತ್ತಡದಿಂದ ಹೊರಗೆ ಬರಬೇಕಾದಾಗ ಮೊದಲನೇದಾಗಿ ಎದ್ದ ತಕ್ಷಣ ಸ್ವಲ್ಪ ಧ್ಯಾನಕ್ಕೆ ಒಳಪಡಬೇಕು. ಯೋಗ ಮಾಡ್ತಾ ಇರ್ತಾರೆ, ಯೋಗ ಮಾಡೋಕ್ಕೆ ಬರದೇ ಇರೋರು ಧ್ಯಾನ ಮಾಡಬೇಕು. ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ಮಕ್ಕಳು ಯಾವುದೋ ಒಂದನ್ನು ಧ್ಯಾನ ಮಾಡಬೇಕು. ಅದಾದ ನಂತರ ಬಾಯಿ ಓದನ್ನು ಮಾಡ್ತಾ ಬರಿತಾ ಹೋಗಬೇಕು. ಮಕ್ಕಳು ಏನು ಮಾಡ್ತಾರೆ ಅಂದರೆ ಪ್ರಶ್ನೆನ ಓದ್ತಾರೆ, ಸ್ವಂತ ಉತ್ತರ ಬರೆಯೋಕ್ಕೆ ಹೋಗಿ ಗೊಂದಲಕ್ಕೆ ಹಾಕ್ತಾರೆ. ಗೊತ್ತಿದ್ದರೂ ಸಹ ಪ್ರಶ್ನೆ ಉತ್ತರವನ್ನು ನೋಡ್ಕೊಂಡು ಬರಿಬೇಕು. ಮತ್ತು ಎರಡನೇದಾಗಿ ಒತ್ತಡಕ್ಕೆ ಒಳಗಾಗಬಾರ್ದು. ಅಂದರೆ ಈ ಒಂದು ಸಂದರ್ಭದಲ್ಲಿ ಮಕ್ಕಳು ಯಾವ ಪ್ರಶ್ನೆಗೆ ಉತ್ತರ ಬರುತ್ತೋ ಅಂತಹ ಪ್ರಶ್ನೆ ಪತ್ರಿಕೆಗಳನ್ನು ಮಾತ್ರ ಓದಬೇಕು. ಒಂದು ವೇಳೆ ಉತ್ತರ ಬರಲಿಲ್ಲ, 6ನೇ ಉತ್ತರ ಬರಲಿಲ್ಲ, ಅವ್ರ ಕ್ಲಾಸ್ ಟೀಚರ್ಗೋ ಟ್ಯೂಷನ್ ಟೀಚರ್ಗೋ ಫೋನ್ ಮಾಡ್ತಾರೆ, ಮತ್ತು ಅಲ್ಲಿಗೆ ಹೋಗ್ತಾರೆ, ಅವರು ಬರಲ್ಲ, ಅವ್ರು ಸಿಗಲ್ಲ.
ಈ ಒಂದು ಗೊಂದಲಕ್ಕೆ ಒಳಗಾಗಬಾರ್ದಂದ್ರೆ ಪರೀಕ್ಷಾ ಸಮಯದಲ್ಲಿ ಯಾವುದೇ ಮಕ್ಕಳಿರ್ಬೋದು, 10th ಇರ್ಬೋದು, PUC ಇರ್ಬೋದು, ಯಾವುದು ನಮಗೆ ಉತ್ತರ ಬರುತ್ತೋ, ಯಾವ ಪ್ರಶ್ನೆ ಪತ್ರಿಕೆ ಉತ್ತರ ಸಿದ್ಧತೆ ಆಗಿದೆನೋ ಅದನ್ನಿಟ್ಕೊಂಡೇ ಪ್ರಾಕ್ಟೀಸ್ ಮಾಡಬೇಕೇ ವಿನಃ ಬೇರೆ ನಾವು ಪ್ರಾಕ್ಟೀಸ್ ಮಾಡೋಕ್ಕೆ ಹೋದರೆ, ಸಪೋಸ್ ಒಂದು ಯಾವುದೋ ಪ್ರಶ್ನೆ ಪತ್ರಿಕೆ ಭಾಳ ಡಿಫಿಕಲ್ಟು ಫ್ರೆಂಡ್ ಕೊಟ್ಟಿರ್ತಾನೆ, ಓದ್ತಾ ಹೋಗ್ತೀವಿ, 6ನೇದು ಬರಲ್ಲ, 8ನೇದು ಬರಲ್ಲ, 12ನೇದು ಬರಲ್ಲ, ಉಳಿದದ್ದು 35 ಕ್ವಶನ್ಗೆ ಬರುತ್ತೆ. 38 ಕ್ವಶನ್ ಇರುತ್ತೆ ಸಾಮಾನ್ಯವಾಗಿ. 38 ಕ್ವಶನಲ್ಲಿ 35 ಕ್ವಶನ್ ಬರುತ್ತೆ ಮಗುಗೆ, ಕೇವಲ 3 ಕ್ವಶನ್ ಬರಲ್ಲ. ಆ 3 ಕ್ವಶನಿಂದ 35 ಕ್ವಶನ್ನು ಬರೆಯೋಕ್ಕಾಗಲ್ಲ ಅವನಿಗೆ. ಇದು ಒತ್ತಡ ಬರುತ್ತೆ. ಆದ್ದರಿಂದ ನಾನು ಈ ಮೂಲಕ ಮಕ್ಕಳಿಗೆ ಏನು ಸಜೆಷನ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಕ್ಕಳೇ ದಯಮಾಡಿ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಉತ್ತರ ಪತ್ರಿಕೆಯನ್ನು ಕೂಡ ನೀವು ಕಲೆಕ್ಟ್ ಮಾಡಿರ್ರಿ. ಪ್ರಶ್ನೆಯನ್ನು ಇಟ್ಕೊಳ್ರಿ, ಉತ್ತರವನ್ನು ಇಟ್ಕೊಳ್ರಿ, ನೋಡಿ ಬಾಯೋದು ಮಾಡ್ತಾ ಬರೀಬೇಕು. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಇಕ್ವೇಷನ್ ಬರಿಬೇಕಂದ್ರೆ sin² + cos² = 1 ಹೇಳಬೇಕು, ಬರಿಬೇಕು. ಆಗ ಇಡೀ ಪ್ರಪಂಚವನ್ನೇ ಮರಿತೀರ ನೀವು. ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ, ಓದಲ್ಲ, ನೀನು ಬರೆಯಲ್ಲ, ಬೈತಾ ಇರ್ತಾರೆ. ಅದರಿಂದ ಹೊರಗಡೆ ಬರಬೇಕಂದ್ರೆ ನಮ್ಮನ್ನು ನಾವು ಒಂದು ವಿದ್ಯಾಭ್ಯಾಸದಲ್ಲಿ ತೊಡಗಿಸ್ಕೊಳ್ಬೇಕು. ಹಾಗೆ ತೊಡಗಿಸ್ಕೊಳ್ಬೇಕಂದ್ರೆ ನಮ್ಮ ಬಾಯೋದು ಮತ್ತು ನರ ಎರಡನ್ನೂ ಕೆಲಸ ಮಾಡಿದ್ರೆ ಆಗ ಪರಿಪೂರ್ಣ ವರ್ಕ್ ಆಗುತ್ತೆ. ಸರಿ. ಈಗ ಒತ್ತಡದ ಬಗ್ಗೆ ಹೇಳಿದ್ರಿ, ಅದ್ರ ಜೊತೆಗೇನೆ ಪ್ರಶ್ನೆ ಪತ್ರಿಕೆಯನ್ನ ಪರೀಕ್ಷೆಯಲ್ಲಿ ಕೂತಾಗ ಹೇಗೆ ಅದನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋದು, ಅಂದ್ರೆ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನ ಹೇಗೆ ಬರ್ಕೊಳ್ತಾ ಹೋಗೋದು? ಒಳ್ಳೆ ಪ್ರಶ್ನೆ ಇದು. ಮಗು ಯಾವಾಗ ಪ್ರಶ್ನೆ ಪತ್ರಿಕೆ ನೋಡುತ್ತೋ ಅದೇನು ಮಾಡಬೇಕಂದ್ರೆ, ಇದು ಯಾವ ಪಾಠದ ಪ್ರಶ್ನೆ ಅಂತ ಗುರ್ತಿಡಬೇಕು. ಯಾವ ಪಾಠದ ಪ್ರಶ್ನೆ ಅಂತ ಗುರ್ತಿಡಿದ್ರೆ ಅದರೊಳಗಿರ್ತಕ್ಕಂಥ ಸಬ್ ಟಾಪಿಕ್ಸ್ ನೇಮ್ ತಾನಾಗಿ ಗೊತ್ತಾಗತ್ತೆ. ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗುತ್ತಂದರೆ, ಕ್ಲಾಸಲ್ಲಿ ಪಾಠ ಮಾಡುವಾಗ ಎಲ್ಲರೂ ಪೇರೆಂಟ್ಸ್ ಇದೇ ಕಂಪ್ಲೇಂಟ್ ಮಾಡ್ತಾರೆ, ಸರ್ ನನ್ನ ಮಗ ಮಂತ್ಲಿ ಟೆಸ್ಟಲ್ಲಿ ಚೆನ್ನಾಗಿ ತೆಗಿತಾನೆ, ಫೈನಲ್ ಎಕ್ಸಾಮ್ನಲ್ಲಿ ತೆಗಿಯಲ್ಲ. ಅಂದರೆ ಪ್ರತಿಯೊಂದು ಪಾಠದಲ್ಲಿರ್ತಕ್ಕಂಥ ಪ್ರಶ್ನೆ ಉತ್ತರ ಕೊಟ್ಟರೆ ಮಾಡ್ತಾನೆ, ಅಂದರೆ ಅವನು ಈ ಪಾಠ ಅಂತ ಅವ್ನಿಗೆ ಗೊತ್ತಾಗುತ್ತೆ. ಉದಾಹರಣೆಗಾಗಿ ನಾವು ವಿಜ್ಞಾನದಲ್ಲಿ ಹೇಳಿದ್ರೆ ಬೆಳಕು ಅಂತಕ್ಕಂಥ ಒಂದು ಪಾಠ ಇರುತ್ತೆ. ಆ ಬೆಳಕಿನ ಪಾಠದ ಪ್ರಶ್ನೆ ಮೇಷ್ಟ್ರು ಮಾಡ್ತಾ ಇರ್ತಾನೆ, ಅವ್ನಿಗೆ ಗೊತ್ತಾಗುತ್ತೆ ನಾನು ಬೆಳಕಿನ ಪಾಠನ ಪ್ರಶ್ನೆ ಕೇಳ್ತಾರಂತೆ ಮಾಡ್ತಾರೆ. ಆದರೆ ಫೈನಲ್ ಎಕ್ಸಾಮಿನೇಷನಲ್ಲಿ ಇದು ಬೆಳಕಿನ ಪಾಠನ ಎಲೆಕ್ಟ್ರಿಸಿಟಿ ಲೆಸನ್ದ ಯಾವುದಂತ ಗೊತ್ತಾಗಲ್ಲ. ಹಾಗಾಗಿ ಮಕ್ಕಳು ಮೊದಲೇ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಏನು ಮಾಡಬೇಕಂದ್ರೆ, ಇದು ಒಳ್ಳೆಯ ಪ್ರಶ್ನೆ ನೀವು ಕೇಳಿದ್ದು, ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಪೆನ್ಸಿಲ್ ತೊಗೊಳ್ರಿ, ಪ್ರಶ್ನೆ ಪತ್ರಿಕೆ ಉತ್ತರ ಬರಿಬೇಡ್ರಿ, ಇದು ಯಾವ ಪಾಠ ಅಂತ ಬರೀರಿ. ಇದು ಕ್ವಾಡ್ರಾಟಿಕ್ ಇಕ್ವೇಷನ್, ಇದು ಟ್ರಿಗ್ನಾಮೆಟ್ರಿ, ಇದು ಪೇರ್ ಆಫ್ ಲೀನಿಯರ್ ಇಕ್ವೇಷನ್, ಇದು ಟ್ರಯಾಂಗಲ್, ಈ ಥರ ಬರೆಯೋದು ಕಲೀರಿ. ಇವತ್ತಷ್ಟೇ ಮಾಡಬೇಕು. ಇವತ್ತೊಂದು ಪ್ರಶ್ನೆ ಪತ್ರಿಕೆ ತೊಗೋಬೇಕು, ಎಲ್ಲ ಸಬ್ಜೆಕ್ಟಿಂದು ಒಂದೇ ಸಲ ತೊಗೋಬಾರ್ದು. ಒಂದು ಕೋರ್ ಸಬ್ಜೆಕ್ಟ್, ಒಂದು ಲ್ಯಾಂಗ್ವೇಜ್, ಒಂದು ಮ್ಯಾಥ್ಸ್, ಒಂದು ಕನ್ನಡ, ಒಂದು ಇಂಗ್ಲೀಷ್, ಸೈನ್ಸ್, ಹಿಂದಿ, ಸೋಷಿಯಲ್ ಸ್ಟಡೀಸ್, ದಿನಕ್ಕೆ 2, ಬೆಳಿಗ್ಗೊಂದು, ಸಂಜೆ 1. ಎಷ್ಟೊಂದು ಮಾನಸಿಕ ಆಯಾಸ ಮಕ್ಕಳಿಗೆ ಉಂಟಾಗತ್ತಂದರೆ 2 ಪ್ರಶ್ನೆ ಪತ್ರಿಕೆಂತ ಹೆಚ್ಚಿಗೆ ಇದನ್ನು ಮಾಡಲಿಕ್ಕೆ ಆಗಲ್ಲ. ಅವರು ಉತ್ತರ ಬರೆಯೋದು ಬೇಡ, ಕೇವಲ ಯಾವ ಪಾಠ ಇದು ಅಂತ ಬರೆದ್ರೆ ಸಾಕು. ಇದು ಎಕ್ಸಾಮಿನೇಷನ್ ಹೆಲ್ಪ್ ಆಗುತ್ತೆ. ನೀವು ಕೇಳಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರ ಆಗಬೇಕಂದ್ರೆ ಮಕ್ಕಳು ಪರೀಕ್ಷೆಗೆ ಮುನ್ನ ಇವತ್ತಿನಿಂದ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಈ ಒಂದು ಕೆಲಸ ಮಾಡಿದ್ರೆ ಅವರಿಗೆ ಆ ಸಮಸ್ಯೆ ಬಗೆಹರುತ್ತೆ. ಜೊತೆಗೆ ಈಗ ಪರೀಕ್ಷೆ ಅಂದ ತಕ್ಷಣ ಮಕ್ಕಳಿಗೆ ಹಲವಾರು ಇಲ್ಲದೆ ಇರುವಂತ ಆರೋಗ್ಯ ಸಮಸ್ಯೆಗಳು ಸಹ ಒತ್ತಡಕ್ಕೆ ಬರ್ತವೆ. ಅಂತ ಆರೋಗ್ಯ ಸಮಸ್ಯೆಗಳನ್ನ ಮತ್ತು ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಳ್ಬೇಕು ಪರೀಕ್ಷಾ ತಯಾರಿ, ಅಂದ್ರೆ ಈಗ ಪರೀಕ್ಷೆ ನಾನು ನಾಳೆ ಫೇಸ್ ಮಾಡ್ತೀನಿ ಅನ್ನೋದಕ್ಕೆ ಮುಂಚೆ ನನ್ನ ಹೆಲ್ತ್ ಅನ್ನ ನಾನು ಹೇಗೆ ಕಾಪಾಡ್ಕೊಳ್ಬೇಕು? ಈಗಾಗಲೇ ಸಾಕಷ್ಟು ಮಾಧ್ಯಮಗಳು ನಮಗೆ ಈಗಾಗಲೇ ಸಂದೇಶವನ್ನು ಕೊಡ್ತಾ ಇದ್ದಾವೆ ಮತ್ತು ಸಜೆಷನ್ಸನ್ನು ಕೊಡ್ತಾ ಇದ್ದಾವೆ. ನಮ್ಮೆಲ್ಲರಿಗೂ ಆರೋಗ್ಯ ಮುಖ್ಯ, ಕೇವಲ ವಿದ್ಯಾರ್ಥಿಗಳಿಗೆಲ್ಲ, ಶಿಕ್ಷಕರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು. ನಾವು ಹೆಚ್ಚು ನೀರನ್ನು ಕುಡಿತಾ ಇರಬೇಕು. ಅಂದರೆ ತಯಾರಿ ನಡೆಸಬೇಕಾದಾಗ ಮಕ್ಕಳು 1 ಗಂಟೆ 1.5 ಗಂಟೆಕ್ಕಿಂತ ಹೆಚ್ಚು ಅಟೆಸ್ಟಚ್ ಕೂತ್ಕೊಂಡು ಪಾಠ ಕಲಿಬಾರ್ದು. ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ, ಉಪಹಾರ ಆದಮೇಲೆ 9ರಿಂದ 10ವರೆಗೆ ಕುತ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಪುಸ್ತಕ ಮುಚ್ಚಿಟ್ಟು 1 ಗ್ಲಾಸ್ ನೀರನ್ನು ಕುಡಿಬೋದು ಅಥವಾ ಯಾವುದಾದ್ರು ತಂಪಾದ ಪಾನೀಯನ್ನು ಕುಡಿಬೋದು. ಅದಾದಮೇಲೆ ಸ್ವಲ್ಪ ಒಂದು 10 ನಿಮಿಷ ರೆಸ್ಟ್ ತೊಗೊಂಡು ಪುನಃ ಬೇರೆ ಸಬ್ಜೆಕ್ಟನ್ನು ಓದಬೇಕು. ಚೇಂಜ್ ಆಫ್ ವರ್ಕ್ ಈಸ್ ಕಾಲ್ಡ್ ರೆಸ್ಟ್ ಅಂತ ಹೇಳ್ತಾರೆ. ಹಾಗಾಗಿ ಒಂದೇ ಸಬ್ಜೆಕ್ಟನ್ನು ನೀವು ಬೆಳಗ್ಗೆಯಿಂದ ಸಂಜೆವರೆಗೆ ಓದೋದು ಕೆಲವು ಮಕ್ಕಳಿಗೆ ತೊಂದರೆ ಆಗುತ್ತೆ. ಹಾಗಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಬೇಕಂದ್ರೆ 2 ರೀತಿ ಇರಬೇಕು. 1 ಮಾನಸಿಕ ಆರೋಗ್ಯ, 2 ದೈಹಿಕ ಆರೋಗ್ಯ. ದೈಹಿಕ ಆರೋಗ್ಯಕ್ಕೆ ನಾವು ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ ಏನೋ ಟ್ರೀಟ್ಮೆಂಟ್ ಕೊಡ್ತಾರೆ, ಆದರೆ ಮಾನಸಿಕ ಆರೋಗ್ಯಕ್ಕೆ ಅನಾರೋಗ್ಯಕ್ಕೆ ಮದ್ದಿಲ್ಲ. ಹಾಗಾದರೆ ಮಾನಸಿಕ ಆರೋಗ್ಯವನ್ನು ಕಾಪಾಡೋದು ಹೇಗೆ ಅಂದರೆ,
ನಾವು ಆಗಾಗ್ಗೆ ನೀರನ್ನು ಕುಡಿತಾ ಇರಬೇಕು. ಯಾಕೆಂದರೆ ಬೇಸಿಗೆ ಕಾಲ, ಅದರಲ್ಲಿ ನಮ್ಮ ಬಳ್ಳಾರಿಲಿ ಎರಡೇ ಕಾಲ, ಬೇಸಿಗೆ ಕಾಲ, ಅತಿ ಬೇಸಿಗೆ ಕಾಲ. ಈಗ ಅತಿ ಬೇಸಿಗೆ ಕಾಲದಲ್ಲಿ ನಾವು ಕಾಲಿಟ್ಟಿದ್ದೀವಿ. ಹಾಗಾಗಿ ಮಕ್ಕಳೇ ಪ್ರತಿ 2 ಗಂಟೆಗೊಮ್ಮೆ ನೀರನ್ನು ಕುಡಿತಾ ಇರಬೇಕು. ಆಮೇಲೆ ಎಷ್ಟು ದೈಹಿಕ, ಈಗ ನೀವೇನಾದರೂ ರನ್ನಿಂಗ್ ರೇಸ್ ಮಾಡಿ ಆಟ ಆಡಿ ಬರ್ತಿರಲ್ಲ, ಬಂದರೆ ಒಂದು 15 ನಿಮಿಷದಲ್ಲಿ ನಿಮ್ಮ ಆಯಾಸ ತೀರೋಗುತ್ತೆ. ಆದರೆ ನೀವೇನು ಪ್ರಿಪೇರ್ ಮಾಡ್ತಾ ಇರ್ತಲ್ಲ, ಇಷ್ಟು ಸೀರಿಯಸ್ಸಾಗಿ ಯಾವಾಗಲೂ ಪ್ರಿಪೇರ್ ಮಾಡಿರಲ್ಲ ಕೆಲವು ಮಕ್ಕಳು. ಹಾಗಾಗಿ 75% ಮಕ್ಕಳು ಇವಾಗ ಮಾಡಿದಷ್ಟು ಸಿದ್ಧತೆಯನ್ನು ಯಾವಾಗೂ ಮಾಡಿರಲ್ಲ. ಮಾನಸಿಕ ಆಯಾಸ ಹೆಚ್ಚಾಗಿ ತಲೆ ಬಿಸಿ ಆಗೋ ಅವಕಾಶ ಇರುತ್ತೆ. ಆದ್ದರಿಂದ ನೀರನ್ನು ಕುಡಿದ್ರೆ ವಾಟರ್ ಬ್ಯಾಲೆನ್ಸ್ ಆಗಿ, ಬಾಡಿ ಬ್ಯಾಲೆನ್ಸ್ ಆಗಿ ಆರೋಗ್ಯವನ್ನು ಕಾಪಾಡ್ಬೋದು. ನಾನೊಬ್ಬ ಶಿಕ್ಷಕನಾಗಿ ಇಷ್ಟರ ಮಟ್ಟಿಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಹೇಳಬಲ್ಲೆ. ಓಕೆ ಸರ್, ಅದ್ರ ಜೊತೆಗೇನೆ ಈಗ ಈಗಾಗಲೇ ಒಂದು ತಯಾರಿ ಹಂತಕ್ಕೆ ಬಂದಿರುತ್ತೆ. ಈಗ ವಿದ್ಯಾರ್ಥಿಗಳಲ್ಲಿ ರಿವಿಷನ್ ಮಾಡ್ತಾರೆ. ಎಕ್ಸಾಮ್ ಹತ್ರ ಬಂದಾಗ ರಿವಿಷನ್ ಶುರು ಆಗುತ್ತೆ. ಆ ರಿವಿಷನ್ ಪ್ರಾಕ್ಟೀಸ್ ಹೇಗಿರಬೇಕು ಅಂತ? ಗುಡ್ ಕ್ವಶನ್. ಪುನರಾವರ್ತನೆ ಅನ್ನೋದು ಹೇಗಿರಬೇಕಂದ್ರೆ, ಮೊದಲು ನೀವು ಪಾಠವನ್ನು ಅಭ್ಯಾಸ ಈಗಾಗಲೇ ಮಾಡಿರಬೇಕು. ಅಂದರೆ ಈ ಒಂದು ಪಾಠವನ್ನು ತೆಗೆದುಕೊಂಡು ಅಭ್ಯಾಸ ಮಾಡಿದರೆ ಪುನರಾವರ್ತನೆ ಬಂದು ಅಭ್ಯಾಸ ಮಾಡಬೇಕಾದಾಗ 2 ಗಂಟೆ ತೊಗೊಂಡ್ರೆ ಪುನರಾವರ್ತನೆ ಅರ್ಧ ಗಂಟೆಯಲ್ಲೇ ಮುಗಿಸ್ಬೇಕು. ಆ ರೀತಿ ನೀವು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಟೆಕ್ಸ್ಟ್ ಬುಕ್ಕಲ್ಲಿ ನೋಟ್ ಮಾಡ್ಕೋಬೇಕು, ಅಂಡರ್ಲೈನ್ ಮಾಡ್ಕೊಳ್ಳೋದು. ಟೀಚರ್ಸ್ ಹೇಳಿರ್ತಾರೆ ಕ್ಲಾಸಲ್ಲಿ ಈ ಪಾಯಿಂಟ್ ಇಂಪಾರ್ಟೆಂಟ್ ಅಂತ, ಅಂದರೆ ಅಂಡರ್ಲೈನ್ ಮಾಡಿರಬೇಕು. ಮತ್ತು ಎರಡನೇದಾಗಿ ನಿಮ್ಗೆ ಇನ್ನೂ ಸಮಯ ಇದೆ, ಇನ್ನೂ 32 ದಿನಗಳ ಕಾಲ ಸಮಯ ಇದೆ. ಈಗಿಂದ ನೀವೇನು ಮಾಡಬೇಕಂದ್ರೆ ಟೆಕ್ಸ್ಟ್ ಬುಕ್ಕನ್ನು ಮನಃಪೂರ್ವಕವಾಗಿ ಸಂತೃಪ್ತಿಯಾಗಿ ಓದಿ, ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಅರ್ಧ ಗಂಟೆಯಲ್ಲೇ ಒಂದು ಪಾಠವನ್ನು ಪುನರಾವರ್ತನೆ ಮಾಡುವ ಸ್ಥಿತಿಗೆ ತೆಗೆದುಕೊಂಡು ಬನ್ನಿ. ಆ ಪುನರಾವರ್ತನೆ ಮಾಡಿದಾಗ ನಿಮಗೆ ನಿಮ್ಮ ಮೇಲೆ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಅಂದರೆ ನೀವೇನು ಮಾಡಬೇಕು, ಪುನರಾವರ್ತನೆ ಹೇಗೆ ಮಾಡಬೇಕಂದ್ರೆ 2 ರೀತಿ ಮಾಡ್ಬೋದು. ಒಂದು ಟೆಕ್ಸ್ಟ್ ಬುಕ್ ಓದಿ ಮಾಡ್ಬೋದು, ಇಲ್ಲ ಎರಡನೇದಾಗಿ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೋದು. ನನ್ನ ಅನುಭವದ ಪ್ರಕಾರ ಟೆಕ್ಸ್ಟ್ ಬುಕ್ ಈಗಾಗಲೇ ಓದಿರ್ತೀರಾ. ಟೆಕ್ಸ್ಟ್ ಬುಕ್ ಓದಿದರೆ ಕೇವಲ ಹಳೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾಡೆಲ್ ಕ್ವಶನ್ ಪೇಪರ್ಸ್ ತಯಾರಿ ನಡೆಸ್ರಿ, ಅದೇ ಪುನರಾವರ್ತನೆ ಆಗುತ್ತೆ. ನೋಡಿ ಓದಿ, ನೋಡಿ ಬರೆಯಿರಿ. ಆ ಪುನರಾವರ್ತನೆಯಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ವಿಶೇಷವಾಗಿ ಪರೀಕ್ಷಾ ಕೊಠಡಿಗೆ ಹೋದಾಗ ಅಲ್ಲಿ ಇರುವಂತಹ ಆ ವಾತಾವರಣಕ್ಕೆ, ಜೊತೆಗೆ ಪರೀಕ್ಷೆ ಕೊಠಡಿಗೆ ಹೋದಾಗ ಹೇಗೆಲ್ಲ ಸಿದ್ಧತೆಗಳನ್ನ ನಾವು ಮಾಡ್ಕೊಳ್ಬೇಕು ಅನ್ನೋದನ್ನ ನಮ್ಮ ಪುರುಷೋತ್ತಮ್ ಸರ್ ಅವ್ರಿಗೆ ತಿಳಿಸ್ಕೊಡ್ಬೇಕು. ಈಗ ಓಕೆ, ಈಗ ನೋಡಿ, ಪರೀಕ್ಷೆ 26ನೇ ತಾರೀಕು ಇದೆ ಅಂತ ತಿಳ್ಕೊಳ್ರಿ. 26ನೇ ತಾರೀಕು 10 ಗಂಟೆಗೆ ಪರೀಕ್ಷೆ ಪ್ರಾರಂಭ ಆಗುತ್ತೆ. ನಾವು 9 ಗಂಟೆ ಅಷ್ಟೊತ್ತಿಗೆ ಪರೀಕ್ಷಾ ಕೇಂದ್ರದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಮಾಡ್ಕೋಬೇಕು. ಅಂದರೆ ಬೆಳಗ್ಗೆ ಏಳೋದು, ಅದು ಹಿಂದಿನ ದಿವಸ ರಾತ್ರಿ 10 ಗಂಟೆಗೆ ಮಲಗಬೇಕು. ಕೆಲವು ಮಕ್ಕಳು ರಾತ್ರಿ 12 ಗಂಟೆವರೆಗೆ 1 ಗಂಟೆವರೆಗೆ ಓದ್ತಾರೆ. ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇಷ್ಟು 365 ದಿನಗಳು ಬಿಟ್ಟು ಅದು ಒಂದು ದಿನದಲ್ಲೇ ಓದ್ತಾರೆ ಕೆಲವು ಮಕ್ಕಳು. ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾದರೆ 25ನೇ ತಾರೀಕು ರಾತ್ರಿ 10 ಗಂಟೆಗೆ ಮಕ್ಕಳು ಮಲಗಿಬಿಡ್ಬೇಕು. ಬೆಳಗ್ಗೆ 5 ಗಂಟೆಗೆ ಎದ್ದುಬಿಟ್ಟು ಸ್ವಲ್ಪ ಜಾಗಿಂಗ್ ಮಾಡಿಕೊಂಡು, ಆದರೆ ಪೇರೆಂಟ್ಸ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದರೆ, ಮಕ್ಕಳನ್ನು ನೀವು ಧೈರ್ಯ ತುಂಬಬೇಕೇ ವಿನಃ ಎಕ್ಸಾಮಿನೇಷನ್ ಬಗ್ಗೆ ಇನ್ನಷ್ಟು ಟೆನ್ಷನ್ ಮಕ್ಕಳಿಗೆ ಕೊಡಬೇಡಿ. ಅದರ ಆತಂಕದ ಬಗ್ಗೆ ಎಚ್ಚರ ವಹಿಸೋದು, ಅಥವಾ ಪುನಃ ಪದೇ ಪದೇ ಅವನಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡೋದು, ಆ ಥರ ಮಾಡೋದು ಬೇಡ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನಾದಿಗಳನ್ನು ಮಾಡಿಕೊಂಡು, ಪೂಜೆ ಏನು ಮಾಡೋದು ಮಾಡಿಕೊಂಡು, ಬೆಳಗ್ಗೆ ಒಂದು ಸ್ವಲ್ಪ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿಕೊಂಡು 8 ಗಂಟೆ ನಂತರ ಪುಸ್ತಕವನ್ನು ಮುಟ್ಟಬಾರ್ದು. 8 ಗಂಟೆವರೆಗೆ ನೀವು ಏನಾದರೂ ಓದಿ, ಯಾಕಂದರೆ ಹಿಂದಿನ ದಿವಸ ಎಲ್ಲ ಓದಿರ್ತೀರ. ಅದಾದಮೇಲೆ ಸಿದ್ಧತೆಯಾಗಿ 8ವರೆಗೂ 8:45 ಮನೆ ಬಿಟ್ಟು 9 ಗಂಟೆ ಅಷ್ಟೊತ್ತಿಗೆ ನೀವು ಪರೀಕ್ಷೆ ಕೇಂದ್ರದಲ್ಲಿ ಇದ್ದಿದ್ದೇ ಆದರೆ ನೀವು ನೋಟಿಸ್ ಬೋರ್ಡ್ ನೋಡ್ಕೋಬೋದು, ನಿಮ್ಮ ಎಕ್ಸಾಮಿನೇಷನ್ ಸೆಂಟ್ರ್ ನೋಡ್ಕೋಬೋದು, ರೂಮ್ ನೋಡ್ಕೋಬೋದು. ಅಲ್ಲಿಗೆ ಹೋದ ತಕ್ಷಣ ಒಂದು 10 ನಿಮಿಷ ಮುಂಚೆ ರೂಮ್ ಒಳಗೆ ಬಿಡ್ತಾರೆ, 15 ನಿಮಿಷ ಮುಂಚೆನೇ ಬಿಡ್ತಾರೆ. ಹೋಗಿ ನಿಮ್ಮ ಅಕ್ಕಪಕ್ಕದಲ್ಲೆಲ್ಲ ಕ್ಲೀನ್ ಇದೆ ಇಲ್ಲ, ಸ್ವಚ್ಛತೆ ಇದೆ ಇಲ್ಲ ನೋಡ್ಕೋಬೇಕು. ಯಾವುದಾದ್ರೂ ಪೇಪರ್ ಚೀಟಿಗಳಿದ್ದರೆ, ಅಕಸ್ಮಾತ್ ಏನಾದರೂ ಚಿತ್ರವನ್ನು ಬರೆದಿದ್ದರೆ ಅದು ಮುಂಚೆನೇ ನೀವು ಪರಿವೀಕ್ಷಕರಿಗೆ ತಿಳಿಸಿದರೆ, ಶಿಕ್ಷಕರಿಗೆ ತಿಳಿಸಿದರೆ ಅಲ್ಲಿ ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ. ನೀವು 15 ನಿಮಿಷ ಲೇಟಾಗಿ ಹೋದರೆ ಏನಾಗತ್ತಂದರೆ ಅರ್ಧ ಗಂಟೆವರೆಗೂ ಕರ್ಕೊಳ್ತಾರೆ. ಆದರೆ ಟೆನ್ಷನ್ಗೆ ಬರೋ ಉತ್ತರನೂ ಬರ್ದಂಗೆ ಆಗಿಬಿಡುತ್ತೆ. ದಯಮಾಡಿ ಎಲ್ಲ ಮಕ್ಕಳು ಅರ್ಧ ಗಂಟೆ, ಕನಿಷ್ಠ ಅಂದರೆ ಅರ್ಧ ಗಂಟೆ ಮುಂಚೆನೇ ಪರೀಕ್ಷಾ ಕೇಂದ್ರದಲ್ಲಿದ್ದರೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಒಂದು ಒಳ್ಳೆ ಮಾತನ್ನು ಹೇಳಿದ್ರು, ಪೇರೆಂಟ್ಸು ಪೋಷಕರಿಗೆ ಏನೆಲ್ಲ ಸಪೋರ್ಟಿವ್ ಆಗಿರ್ಬೇಕಂತ. ಅದನ್ನೊಂದು ಮಾರಲ್ ಸಪೋರ್ಟ್ ಅಂತ ಹೇಳೋದಾದರೆ, ಮಾರಲ್ ಸಪೋರ್ಟ್ ಹೇಗಿರ್ಬೇಕಂದ್ರೆ ಸುತ್ತಮುತ್ತಲು ಬರೀ ಪೋಷಕರಷ್ಟೇ ಅಲ್ಲ, ಅವರ ಅಣ್ಣ ಸಹೋದರಿ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ಟೀಚರ್ಸ್ ಆಗಿರ್ಬೋದು. ಹೇಗೆ ಇಂಪ್ಯಾಕ್ಟ್ ಅಂದರೆ ಈಗ ಮಾರಲ್ ಸಪೋರ್ಟಿವ್ ಹೇಗಿರಬೇಕು ಒಬ್ಬ ಸ್ಟೂಡೆಂಟ್ಗೆ, ಪರೀಕ್ಷಾ ತಯಾರಿ ನಡೆಸುವಂಥ ವಿದ್ಯಾರ್ಥಿಗೆ? ಮೊದಲನೇದಾಗಿ ಮಕ್ಕಳ ವರ್ತನೆ ಹೇಗಿರಬೇಕಂದ್ರೆ, ಮನೆ ಬಿಟ್ಟು
ಆಚೆ ಈಚೆ ಕದಲಬಾರ್ದು ಪರೀಕ್ಷಾ ದಿನಗಳಲ್ಲಿ. ಆದ್ದರಿಂದ ಪ್ರತಿ ಶಾಲೆಯಲ್ಲಿ 1 ವಾರದಷ್ಟು ರಜೆ ಕೊಡ್ತಾರೆ, ತಯಾರಿ ರಜೆ, ಪ್ರಿಪ್ರೇಷನ್ ಹಾಲಿಡೇಸ್ ಅಂತ ಕೊಡ್ತಾರೆ. ಆ ಪ್ರಿಪ್ರೇಷನ್ ಹಾಲಿಡೇಸಲ್ಲಿ ಮಕ್ಕಳು ದಯಮಾಡಿ ಹೊರಗಡೆ ಹೋಗಬೇಡ್ರಿ. 2 ಕಾರಣ. ಒಂದು, ಬಿಸಿಲಿರುತ್ತೆ. 2ನೇದಾಗಿ ಮಕ್ಕಳು ಸೈಕಲ್ ಮೇಲೆ ಬೀಳೋದು ಏಳೋದು ಇವೆಲ್ಲ ಸಮಸ್ಯೆಗಳಾಗ್ತವೆ. ಈಗ ಸೆಲೆಬ್ರೇಷನ್ಗೆ ಹೋಗಬಾರ್ದು ಮಕ್ಕಳು, ಆದಷ್ಟು ಕಡಿಮೆ ಮಾಡಿ. ಇನ್ನು ಇನ್ಎವಿಟಬಲ್ ಇದ್ದರೆ ಮಾತ್ರ, ರಿಲೇಟಿವ್ಸ್ ಮ್ಯಾರೇಜ್ ಆ ಥರ ಫಂಕ್ಷನ್ ಇದ್ದರೆ ಮಾತ್ರ ಅಟೆಂಡ್ ಆಗಿ ಬರಬೇಕು. 3ನೇದಾಗಿ ಎಲ್ಲ ಪೇರೆಂಟ್ಸು ಆಗಲಿ ಮತ್ತು ರಿಲೇಟಿವ್ಸ್ ಆಗಲಿ ಸಪೋರ್ಟ್ ಮಾಡಬೇಕು. ಮತ್ತು ಇವರ ವರ್ತನೆ ಹೇಗಿರಬೇಕಂದ್ರೆ, ಅವ್ರು ಸಪೋರ್ಟ್ ಮಾಡದೇ ಇದ್ದರೂ ಕೂಡ ಪಾಸಿಟಿವ್ ಆಗೇ ತೊಗೋಬೇಕು. ಸಮಾಜ ಎಲ್ಲರೂ ನಮ್ಮನ್ನು ಎನ್ಕರೇಜ್ ಮಾಡಲ್ಲ. ಇವತ್ತಿನ ದಿವಸ ನಮ್ಮ ಬೆನ್ನು ನಾವೇ ತಟ್ಕೋಬೇಕು. ಆಗ ಮಕ್ಕಳು ಡಿಸಪಾಯಿಂಟ್ ಆಗಬಾರ್ದು. ಅವ್ರು ಏನು ಹೇಳಿದ್ರು ಕೇಳಿಕೊಂಡು ಕಾಮ್ ಮೈಂಡಿಂದ ಅವರು ಎಕ್ಸಾಮಿನೇಷನ್ ತಯಾರಿ ನಡೆಸಬೇಕು. 1. 2ನೇದಾಗಿ ವರ್ತನೆ ಹೇಗಿರಬೇಕಂದ್ರೆ, ತಂದೆ ತಾಯಿಗಳು ಬೇರೊಬ್ಬರ ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ ಆ ಮಾತನ್ನು ಕೇಳಿಸ್ಕೊಳ್ಳೋದರ ಥರ ಇರಬೇಕು, ನೋಡದೇ ಇರೋ ಥರ ಇರಬೇಕು. ಯಾಕಂದರೆ ನಮ್ಮ ಮನಸ್ಸು ಹೇಗಿರುತ್ತಲ್ಲ ತುಂಬ ವಿಚಲಿತ ಆಗಿರುತ್ತೆ. ಆದರೆ ಈ ಕಾಲದಲ್ಲಿ ಹೊರಗಡೆ ಅಟ್ರಾಕ್ಷನ್ಸ್ ತುಂಬ ಇರೋದ್ರಿಂದ ನಮಗೆ ಸಮಸ್ಯೆಗಳು ಜಾಸ್ತಿ ಬರ್ತವೆ. ಆದ್ದರಿಂದ ಮಕ್ಕಳು ಬಿಹೇವಿಯರ್ ಚೆನ್ನಾಗಿರಬೇಕು, 1ನೇದು. 2ನೇದಾಗಿ ಪೇರೆಂಟ್ಸ್ ಆಗಲಿ, ಮಕ್ಕಳೆಲ್ಲ ಸಹೋದರಿ ಆಗಲಿ ಅಥವಾ ಕುಟುಂಬದ ಸದಸ್ಯರು ಪರೀಕ್ಷೆ ಆದ ನಂತರ ಮಕ್ಕಳು ಏನು ಮಾಡಬೇಕಂದ್ರೆ, ಅಲ್ಲಿಂದ ಎಕ್ಸಾಮ್ ಸೆಂಟ್ರಿಂದ ನೇರವಾಗಿ ಮನೆಗೆ ಬರಬೇಕು. ಯಾರೇ ಆಗಲಿ ದಯಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಬೇಡಿ. ಒಂದು ಆನ್ಸರ್ ಶೀಟ್ ತೊಗೊತೀರಿ, ಅದರಲ್ಲೇ ಕ್ವಶನ್ ಪೇಪರ್ ತೊಗೊಂಡಿರ್ತೀರಿ, ಅದಕ್ಕೆ 80ಗೆ 80 ಬರುತ್ತಂತ ನಿಮ್ಗೆ ಅನಿಸುತ್ತೆ ಮ್ಯಾಥ್ಸು. ಸಪೋಸ್ ಇವ್ನು 12th ಕ್ವಶನ್ ಯಾರೋ ಫ್ರೆಂಡ್ಸ್ ಹತ್ರ ಕೇಳ್ತಾನೆ, ಇದು ಹೀಗೆ ಬರ್ದಿದ್ದೀನಿ ಅಂದರೆ ಅದು ತಪ್ಪು ಅಂತಾನೆ, ಅಲ್ಲಿ 2 ಮಾರ್ಕ್ಸ್ ಹೋಯಿತು. ಹೀಗೆ ಒಬ್ಬೊಬ್ಬರ ಹತ್ರ ಕೇಳ್ಕೊತ ಮನೆಗೆ ಬರೋದ್ರಾಗೆ 80ಕ್ಕೆ 80 ಅಂದ್ಕೊಂಡನು 60 ಬಂದುಬಿಡುತ್ತೆ. ಅವನು ತುಂಬ ಡಿಸಪಾಯಿಂಟ್ ಆಗುತ್ತೆ. ಅವ್ನು ಯಾವ ರೀತಿ ನೋಷನಲ್ಲಿ ಇರಬೇಕಂದ್ರೆ, ನನಗೆ 80ಕ್ಕೆ 80 ಬರುತ್ತಂತಲೇ ಅಂದ್ಕೊಳ್ತಿರ್ಬೇಕು. ಇದು ಅವ್ನು ಮಾಡ್ತಕ್ಕಂಥದ್ದು. ಮನೆಯಲ್ಲಿ ಪೇರೆಂಟ್ಸ್ ಏನು ಮಾಡಬೇಕಂದ್ರೆ, ಹೇಗೆ ಮಾಡಿದೀಯಪ್ಪ ಅಂತ ಕೇಳಬೇಕು. ಅವ್ನು ಚೆನ್ನಾಗಿ ಮಾಡಿದ್ದಾನಮ್ಮ ಅಂತಾನೆ. ಅವಾಗೆ ಅದಾದಮೇಲೆ ಪುನಃ ಪೇರೆಂಟ್ಸ್ ಏನು ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು. ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ, ಮತ್ತೆ ಕ್ವಶನ್ ಪೇಪರ್ ಕೊಟ್ಟು ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಆನ್ಸರ್ಸ್ ಬರೆಸ್ತಾರೆ. ಅವರಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲ. ಇದನ್ನು ದಯಮಾಡಿ ಯಾವ ಪೇರೆಂಟ್ಸ್ ಆಗಲಿ, ಯಾವ ಸಹೋದರಿಯರಾಗಲಿ ಮಾಡಬೇಡಿ. ಸೊ ನಾವೇನು ಮಾಡಬೇಕಾದ್ರೆ, ಪೇರೆಂಟ್ಸ್ ಆಗಲಿ ಅಥವಾ ಅವನಿಗೆ ಸಪೋರ್ಟ್ ಇರ್ತಕ್ಕಂಥವ್ರು, ಏನಪ್ಪ ಎಕ್ಸಾಮ್ ಚೆನ್ನಾಗಿ ಮಾಡಿದೆಯಲ್ಲ, ಸ್ವಲ್ಪ ರೆಸ್ಟ್ ತೊಗೋ, ಅವ್ನು ನೀರು ಕೊಟ್ಟು ಸ್ವಲ್ಪ ಹೊತ್ತು ಕೂಡಿಸಿ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೊಗೊಳ್ಬೇಕು. ಅರ್ಧ ಗಂಟೆಯಿಂದ 1 ಗಂಟೆ ನಂತರ ಓದ್ಲಿಕ್ಕೆ ಹೋಗಬೇಕು. ಎಕ್ಸಾಮ್ ಬಂದ ತಕ್ಷಣ ಬ್ರೈನ್ ಭಾಳ ಹೀಟ್ ಆಗಿರುತ್ತೆ, ಅವನಿಗೆ ತುಂಬ ಟೆನ್ಷನ್ ಆಗಿರುತ್ತೆ. 1 ವರ್ಷದ ವಿಷಯವನ್ನು 3 ಗಂಟೆಗಳ ಕಾಲ ಹಾಕಿರ್ತಾನಂದರೆ ಎಷ್ಟೊಂದು ಸ್ಟ್ರೈನ್ ಆಗಿರುತ್ತೆ. ಆ ಸ್ಟ್ರೈನಿಂದ ಹೊರಗಡೆ ಬರಬೇಕಂದ್ರೆ ಕನಿಷ್ಠ ಪಕ್ಷ 1 ಗಂಟೆ ಆದರೂ ಬೇಕಾಗುತ್ತೆ. ಸೊ 1 ಗಂಟೆ 2 ಗಂಟೆ ನಂತರ ಅವನೇ ಓದಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಂದರೆ ಆಗೋಯ್ತು. ಮುಂದಿನ ಪರೀಕ್ಷೆಗೆ ನಾವು ಬೇಕಾದ್ರೆ ತಯಾರಿ ನಡೆಸಲಿಕ್ಕೆ ಅವನಿಗೆ ಅನುಕೂಲ ಮಾಡಬೇಕು. ಇದು ಸಪೋರ್ಟಿವ್ ಆಗಿರಬೇಕು. ಇಲ್ಲ ಸರ್, ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು. ಈಗ ಫಸ್ಟ್ ಪೇಪರ್ ಚೆನ್ನಾಗಿ ಆಗಿಲ್ಲ ಅಂತಂದ್ರೆ ಸೆಕೆಂಡ್ ಪೇಪರ್ಗೆ ಹೆಂಗೆ ನಮ್ಮ ಮನಸ್ಥಿತಿನ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ಈಗಾಗಲೇ ಸುದೀರ್ಘವಾಗಿ ಅದ್ರ ಬಗ್ಗೆ ತಾವು ಹಲವಾರು ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ. ಸರ್, ಈಗ SSLC ಜೊತೆಗಿನ PUC ಪರೀಕ್ಷೆ ಸಹ ಅದು ಮುಂಚಿತವಾಗಿ ನಡೆಯುತ್ತವೆ. ಸೊ PUC ಅವ್ರಿಗೆ ಈಗಾಗಲೇ ಅವ್ರಿಗೊಂದು ಧೈರ್ಯ ಇರುತ್ತೆ, ಅವ್ರಿಗೊಂದು ಈಗಾಗಲೇ SSLC ಅವರು ಫೇಸ್ ಮಾಡಿರ್ತಾರೆ. ಆದ್ರೆ ನಾವೀಗ ಪ್ರಮುಖವಾಗಿ ಸ್ಟ್ರೆಸ್ ಮಾಡ್ತಾ ಇರೋದು SSLC ಅಂದ್ರೆ 10ನೇ ತರಗತಿ ಪರೀಕ್ಷೆ ಬರ್ತಕ್ಕಂಥ ಪ್ರಶಿಕ್ಷಣಾರ್ಥಿಗಳಿಗೆ. ಈಗ ಪರೀಕ್ಷಾರ್ಥಿಗಳಿಗೆ PUC ಮತ್ತು SSLC ಎರಡನ್ನೂ ತುಲನೆ ಮಾಡಿದಾಗ ಹೇಗೆ ನೀವು ಕಂಪ್ಯಾರಿಸನ್ ಹೆಂಗೆ ಮಾಡ್ತೀರಿ ಅಂತ? ಇದು ಒಳ್ಳೆ ಪ್ರಶ್ನೆ. PUC ಮಕ್ಕಳಿಗೆ ತಾವು ಹೇಳ್ದಂಗೆ ಈಗಾಗಲೇ ಅನುಭವ ಇರುತ್ತೆ, SSLC ಎಕ್ಸಾಮ್ ಬರೆದಿರ್ತಾರೆ. ಆದರೂ 1 ವರ್ಷ ಅವಧಿ ಗ್ಯಾಪ್ ಇರೋದ್ರಿಂದ, ಫಸ್ಟ್ ಇಯರ್ ಪಬ್ಲಿಕ್ ಎಕ್ಸಾಮಿನೇಷನ್ ಇಲ್ಲದೇ ಇರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಮರೆಮಾಚೆ ಆಗಿರುತ್ತೆ. ಅಂದರೆ ಅದ್ರ ಬಗ್ಗೆ ಅನುಭವ ಆಗಲೇ ಮರ್ತು ಬಿಟ್ಟಿರ್ತಾರೆ ಅವರು. ಹಾಗಾಗಿ ಇನ್ನೊಮ್ಮೆ ನಾವು ಅವ್ರಿಗೆ ಎಚ್ಚರಿಕೆ ಏನು ಕೊಡ್ಬೋದು ಅಂದರೆ, PUC ಸ್ಟೂಡೆಂಟ್ಸ್ ಕೂಡ ಹಳೆ ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ತಯಾರು ಮಾಡ್ಕೋಬೇಕು. ಅವರಿಗೆ ಹಾಲ್ ಟಿಕೆಟ್ ಬಗ್ಗೆ ಭೌತಿಕ ಸಮಸ್ಯೆಗಳು ಇರೋದಿಲ್ಲ, ಅನುಭವ ಆಗಿರುತ್ತೆ. ಆದರೆ ಮಾನಸಿಕ ಸಿದ್ಧತೆ SSLCಗಿಂತ PUC ಇನ್ನೂ ಚೆನ್ನಾಗಿ ಮಾಡಬೇಕಾಗತ್ತೆ. ಕಾರಣ ಏನಂದರೆ, ಸೈನ್ಸ್ ಸ್ಟೂಡೆಂಟ್ಸಿಗೆ ನೀಟ್ ಎಕ್ಸಾಮಿನೇಷನ್ ಇರುತ್ತೆ, CET ಎಕ್ಸಾಮಿನೇಷನ್ ಇರುತ್ತೆ. ಅಂದರೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಚೆನ್ನಾಗಿ ಓದ್ಕೊಂಡ್ರೆ ಅದಕ್ಕೆ ತನಗೆ ತಾನೇ ಪ್ರಿಪೇರ್ ಆದಂಗಿರುತ್ತೆ. ಈ ಮಾನಸಿಕ ಸಿದ್ಧತೆ PUC ಮಕ್ಕಳು ಚೆನ್ನಾಗಿ ಮಾಡಬೇಕು. 2ನೇದಾಗಿ PUC ಮಕ್ಕಳನ್ನ ಪೇರೆಂಟ್ಸು ಸ್ವಲ್ಪ ಆದಷ್ಟು ಕಾಪಾಡಬೇಕು. ಯಾಕಂದರೆ ಹೊರಗಡೆ ಹೋಗೋದು ಜಾಸ್ತಿ ಮಕ್ಕಳು, ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡೋದು, ಗೊಂದಲಕ್ಕೆ ಒಳಗಾಗೋದು ಮತ್ತು ಆರ್ಗ್ಯೂ ಮಾಡೋದು ಜಾಸ್ತಿ. ಇವೆಲ್ಲದನ್ನು ಸ್ವಲ್ಪ PUC ಮಕ್ಕಳು ಕಂಟ್ರೋಲ್ ಆದರೆ ಒಳ್ಳೆ ಎಕ್ಸಾಮಿನೇಷನ್ ಚೆನ್ನಾಗಿ ಬರೀತಾರೆ. ಆದರೆ SSLC ಮಕ್ಕಳು ತುಂಬ ಚಿಕ್ಕವರಾಗಿರೋದ್ರಿಂದ ಆ ಒಂದು ವಾತಾವರಣಕ್ಕೆ ಇನ್ನೂ ಅವರು ಹೋಗಿರೋದಿಲ್ಲ ಕಾರಣ ಅವರು ಕಂಟ್ರೋಲ್ ಆಗಿರ್ತಾರೆ. ಹಾಗಾಗಿ SSLCಗೆ PUCಗೆ ಇದೊಂದು ವ್ಯತ್ಯಾಸ ಇರುತ್ತೆ, 1ನೇದು.
ಎರಡನೇದಾಗಿ ಪಿ ಯು ಸಿಯಲ್ಲಿ ಕೂಡ ಇಂಟರ್ನಲ್ ಮಾರ್ಕ್ಸ್ ಅಂತ ಇರುತ್ತೆ. ಅಂದರೆ ಕೆಲವು ಮಾರ್ಕನ್ನು ಅವರು ಲಿಖಿತ ಪರೀಕ್ಷೆಯಲ್ಲಿ ಬರೀತಾರೆ. ಈ ಲಿಖಿತ ಪರೀಕ್ಷೆಯಲ್ಲಿ ಬರಿಬೇಕಾದಾಗ ಏನು ಮಾಡಬೇಕು ಪಿ ಯು ಸಿ ಮಕ್ಕಳಂದರೆ, ಕ್ವಶನ್ ನಂಬರ್ನ SLC ಮಕ್ಕಳಾಗಲಿ ಪಿ ಯು ಸಿ ಮಕ್ಕಳಾಗಲಿ ಕ್ವಶನ್ ನಂಬರ್ನ ಚೆನ್ನಾಗಿ ಹಾಕಬೇಕು. ಕ್ವಶನ್ ನಂಬರ್ ಚೆನ್ನಾಗಿ ಹಾಕಬೇಕು. ಬರಿಬೇಕಾದಾಗ ಬರವಣಿಗೆ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿರಬೇಕು. ಈ ಮೂಲಕ ನಾನು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ, ಪಿ ಯು ಸಿ ವ್ಯಾಲ್ಯೂಯೇಷನ್ ತುಂಬ ಸ್ಟ್ರಿಕ್ಟಾಗಿರುತ್ತೆ. ಹಾಗಂತ SLC ಚೆನ್ನಾಗಿರಲ್ಲ ಅಂತಲ್ಲ ಹೇಳೋದು, SSLC ಸ್ಟ್ರಿಕ್ಟಾಗಿರುತ್ತೆ. ಅದಕ್ಕಿಂತ ತುಂಬ ಸ್ಟ್ರಿಕ್ಟಾಗಿ ಪಿ ಯು ಸಿ ವ್ಯಾಲ್ಯೂಯೇಷನ್ ಇರೋದ್ರಿಂದ ಪಿ ಯು ಸಿ ಮಕ್ಕಳು ತುಂಬ ಕಾಷಿಯಸ್ ಆಗಿ ಆನ್ಸರನ್ನು ಬರಿಬೇಕು. ಈಗ ಒಂದು ಉದಾಹರಣೆ ಹೇಳ್ತೀನಿ. ಯಾವುದಾದ್ರು ಕ್ವಶನ್ಗೆ MCQನಲ್ಲಿ ಒಂದು ಸ್ಟ್ರೈಕ್ ಮಾಡಿಬಿಟ್ಟು 1 ಮಾರ್ಕ್ ಕ್ವಶನ್ಗೆ ಸ್ಟ್ರೈಕ್ ಮಾಡಿ ಆಮೇಲೆ ಆನ್ಸರ್ ಬರೆದ್ರೆ ಅದಕ್ಕೆ ಮಾರ್ಕ್ಸ್ ಸಿಗ್ಬೋದು, ಸಿಗದೇ ಇರ್ಬೋದು. ಪಿ ಯು ಸಿಯಲ್ಲಿ SSLC ಸಿಗುತ್ತೆ. ಹಾಗಾಗಿ ಇಂಥವುದನ್ನೆಲ್ಲ ತುಂಬ ಗಮನೀಯವಾಗಿ ನೋಡಿಕೊಂಡು ಪಿ ಯು ಸಿ ಮಕ್ಕಳು ಹಳೆಯ ಕ್ವಶನ್ ಪೇಪರ್, ಸಾಲಿಡ್ ಕ್ವಶನ್ ಪೇಪರ್ ಅಲ್ಲದೆ ಹಿಂದೆ ರ್ಯಾಂಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಅವರು ಬರೆದಿರ್ತಕ್ಕಂಥ ಉತ್ತರ ಪರೀಕ್ಷೆಯ ಪತ್ರಿಕೆ ಕೂಡ ಸಿಗುತ್ತೆ ಇವತ್ತು ಇಂಟರ್ನೆಟ್ನಲ್ಲಿ. ಅವ್ರು ಹೇಗೆ ಬರೆದಿದ್ರು ಆನ್ಸರು, 2 ಮಾರ್ಕಿಗೆ ಎಷ್ಟು ಬರಿಬೇಕು, 3 ಮಾರ್ಕಿಗೆ ಎಷ್ಟು ಬರಿಬೇಕು, 4 ಮಾರ್ಕಿಗೆ ಎಷ್ಟು ಬರಿಬೇಕು, ಯಾವ್ಯಾವ ಅಂಶಗಳನ್ನು ಬರಿಬೇಕು, ಇವೆಲ್ಲವನ್ನು ಪಿ ಯು ಸಿ ಮಕ್ಕಳು ಕೂಲಂಕುಷವಾಗಿ ತಿಳಿದು ಬರಿಬೇಕು. ಬಟ್ SSLC ಮಕ್ಕಳಿಗೆ ಸ್ವಲ್ಪ ಲಿಬರಲ್ ಆಗಿರುತ್ತೆ ಈ ಒಂದು ವಿಷಯದಲ್ಲಿ. ಸರಿ ಸರ್, ಈಗ SSLC ಮಕ್ಕಳಿಗೆ ನೋಡೋದಾದ್ರೆ ಪರೀಕ್ಷೆ ಬರ್ದಿರ್ತಾರೆ, ಆದ್ರೆ ಫಲಿತಾಂಶಕ್ಕಿಂತ ಬರೋಕ್ಕಿಂತ ಮುಂಚೆ ಅವರೇ ಒಂದು ಪ್ರೀ ಜಡ್ಜ್ ಮಾಡ್ತಾರೆ. ಅಂದ್ರೆ ಮುಂಚಿತವಾಗಿ ನನಗೆ ಇಷ್ಟೇ ಬರುತ್ತೆ, ಏನಾದ್ರೂ ಕಮ್ಮಿ ಬರುತ್ತೇನೋ ಅಂತ ಸಂಕುಚಿತ ಮನೋಭಾವನೆಗೆ ಒಳಗಾಗ್ತಾರೆ. ಜೊತೆಗೆ ಅವರು ಚೆನ್ನಾಗಿ ಬರ್ದಿದ್ರು ಒಂದೊಂದ್ಸರಿ ಫೈನಲ್ ರಿಸಲ್ಟ್ ಬಂದಾಗ ಅಂಕಗಳಲ್ಲಿ ವ್ಯತ್ಯಾಸವನ್ನು ಕಾಣ್ತಾರೆ. ಅಂದ್ರೆ ನಾನು ಬರ್ದಿದ್ದು 90 ಮಾರ್ಕ್ಸ್ಗೆ ಇವ್ರು ಕೊಟ್ಟಿರೋದೊಂದು 70 ಮಾರ್ಕ್ಸ್ ಬಂದಿದೆ ಅಂತ. ಸೊ ಆ ಥರ ಸಿಚುವೇಶನ್ ಬಂದಾಗ, ಸಂದರ್ಭ ಬಂದಾಗ ಅದನ್ನ ನಾವು ಹೇಗೆ ಫೇಸ್ ಮಾಡಬೇಕು? ಸರಿ, ಮಕ್ಕಳು ಫೈನಲ್ ಎಕ್ಸಾಮಿನೇಷನ್ ಆದ ನಂತರ ಯಾವುದೇ ಆತಂಕಕ್ಕೆ ಒಳಗಾಗೋದು ಬೇಡ. ಬರಲಿ, ಅದು ರಿಸಲ್ಟ್ ಏನು ಬರುತ್ತೋ ಬರಲಿ. ಇನ್ನು ರಿಸಲ್ಟ್ ತುಂಬ ದೂರದಿಂದ ಇದ್ದರೆ ಈಗಿಂದನೇ ಗಾಬರಿ ಆಗೋದು ಬೇಡ. ಒಂದೇದು ರಿಸಲ್ಟ್ ಬಂದ ಮೇಲೆ ನಾವು ಅಂದ್ಕೊಂಡಿದ್ದಕ್ಕಿಂತ ಕಡಿಮೆ ಬಂದರೆ ಏನು ಗಾಬರಿ ಆಗಬೇಡ್ರಿ ಮಕ್ಕಳೇ. ಕೆಲವರು ಎಂಥ ಒಂದು ನಿರ್ಧಾರಕ್ಕೆ ಒಳಗಾಗಬೇಡ್ರಿ. ಕೆಲವು ಮಕ್ಕಳು ಏನು ಮಾಡ್ತಾರೆ, ಪಾಸಾಗೋ ಮಕ್ಕಳು ಫೇಲ್ ಆಗಿಬಿಡ್ತಾರೆ. ಹೇಗಾಯ್ತು ಅಂದರೆ ಒಂದು ಸಲ ಉದಾಹರಣೆಗೆ ಹೇಳ್ತೀನಿ. ಒಂದು ಸಂಸ್ಕೃತ್ ಪೇಪರಲ್ಲಿ 125 ಇರುತ್ತೆ ಫಸ್ಟ್ ಲ್ಯಾಂಗ್ವೇಜ್. ನಾನು ಒಬ್ಬ ವಿದ್ಯಾರ್ಥಿ, ತುಂಬ ಬುದ್ಧಿವಂತ ಹುಡುಗ. ಅವನಿಗೆ ಮಾರ್ಕ್ಸ್ ಕಾರ್ಡಲ್ಲಿ 24 ಬಂದಿದೆ, 125ಕ್ಕೆ 24. ಅದು ಫೇಲ್ ಅಂತ. ತಾಯಿ ಮಗು ಇಬ್ಬರು ನನ್ನ ಹತ್ರ ಬಂದಿದ್ದರು. ನೋಡಿದ್ರೆ ಅದು 24 ಇದೆ. ಅವ್ನು ತುಂಬ ಬುದ್ಧಿವಂತ ಹುಡುಗ. ನಾನು ಹೇಳಿದೆ ಏನೋ ಮಿಸ್ಟೇಕ್ ಆಗಿರುತ್ತೆ ನೋಡ್ರಿ ಅಂತ ಹೇಳಿದೆ. ಅವರು ಹೋಗಿ HME ಕಂಪ್ಲೇಂಟ್ ಕೊಟ್ಟರು. ಅಲ್ಲಿಂದ ಸೀದಾ ಬೋರ್ಡಿಗೆ ಹೋದರೆ ಅದು 124 ಮಾರ್ಕ್ ಆಗಿತ್ತು. ಈಗ ಹುಡುಗಿ ಏನಾದರೂ ಅನಾಹುತಕ್ಕೆ ಮಾಡ್ಕೊಂಡಿದ್ದರೆ ಯಾರು ಜವಾಬ್ದಾರರು ಅದಕ್ಕೆ? ಅದಕ್ಕೆ ಮಕ್ಕಳೇ, ಇವತ್ತು ನಿಮ್ಮ ಮಾರ್ಕ್ಸ್ ಬರುತ್ತಲ್ಲ, ಅದು ತಾತ್ಕಾಲಿಕ ವೇಳಾಪಟ್ಟಿ, ತಾತ್ಕಾಲಿಕ ಅಂಕಪಟ್ಟಿ ಅದು. ಸೊ ತಾತ್ಕಾಲಿಕ ಅಂಕಪಟ್ಟಿಯನ್ನು ನೋಡಿ ನೀವು ಗಾಬರಿ ಆಗಬೇಡ್ರಿ. ಇಟ್ ಈಸ್ ನಾಟ್ ಫೈನಲ್. ಮುಂದೆ ಮತ್ತೆ ನಾವು ರೀಟೋಟ್ಲಿಂಗ್ ಅಂತ ಮಾಡ್ಕೋಬೋದು. ಸಪೋಸ್ ನನಗೆ 100ಕ್ಕೆ 95 ಬರಬೇಕಾಗಿತ್ತು, ನನಗೆ 70 ಬಂದಿತ್ತು ಅಂದರೆ ಏನೋ ನಿರ್ಧಾರ ತೊಗೊಳ್ಕೊಳ್ಬೇಡ್ರಿ. ಅದ್ರ ಜಿರಾಕ್ಸ್ ಕಾಪಿ ತರಿಸೋದಕ್ಕೆ ಒಂದು 3-4 ದಿನ ಟೈಮ್ ಇರುತ್ತೆ. ಆ ಜಿರಾಕ್ಸ್ ಕಾಪಿ ತರಿಸ್ಕೊಳ್ರಿ. ನಿಮ್ಮ ಸ್ಕೂಲ್ ಟೀಚರು, ಟ್ಯೂಷನ್ ಟೀಚರು, ಯಾರೋ ಟೀಚರ್ ಹತ್ರ ಹೋಗಿ ನನಗೆ ಇಷ್ಟು ಬರ್ಬೋದಾ ಅಂತ ಕೇಳಿ, ಇಂತಿಂಥ ಪ್ರಶ್ನೆಗೆ ಮೌಲ್ಯಮಾಪನ ಮಾಡಿ ಅಂತ ಒಂದು ರಿಕ್ವೆಷನ್ ಲೆಟ್ರ್ ಬರೆದ್ರೆ, ಮತ್ತು ಅದಕ್ಕೆ DD ತೆಗೆಸಿ ಕಟ್ಟಿದರೆ ಮತ್ತೆ ನಿಮ್ಮ ಮಾರ್ಕ್ಸ್ ಏನಿದ್ರು ಬಂದೇ ಬರುತ್ತೆ. ಒಂದು ಮಾತ್ರ ನಾನು ಹೇಳ್ತೀನಿ SLC ಮಕ್ಕಳೇ, ನಿಮ್ಮ ಅಂಕಗಳು ನಿಮಗೆ ಖಚಿತವಾಗಿ ಬರುತ್ತೆ. ಯಾವ ಶಿಕ್ಷಕರು ನಿಮಗೆ 1 ಅಂಕ ಕೂಡ ಕಡಿಮೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ಮೌಲ್ಯಮಾಪನದಲ್ಲಾದರೂ ಬಂದೇ ಬರುತ್ತೆ. ಇನ್ನು PUC ಮಕ್ಕಳಿಗೆ ಅಂದರೆ ಇದರ ಅನುಭವ ಇರುತ್ತೆ, ಕಾರಣ ಅವ್ರಿಗೇನು ತೊಂದರೆ ಆಗಲ್ಲ. ಆದರೆ PUC ಮಕ್ಕಳಲ್ಲಿ ನಾನು ಕೇಳೋದಿಷ್ಟೇ, 2 ಅಂಕದ 3 ಅಂಕದ ಯಾವುದೇ ಪ್ರಶ್ನೆಗೆ ಸರಿಯಾದ ಅಂಶಗಳನ್ನೇ ಬರೀಬೇಕು, ಆದರೆ ಮಾತ್ರ ಸಿಗತ್ತೆ. ಸೊ ಹೀಗಾಗಿ ಯಾರೂ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಡ್ರಿ. ರಿವ್ಯಾಲ್ಯೂಯೇಷನ್ ಇರುತ್ತೆ, ರೀಟೋಟ್ಲಿಂಗ್ ಇರುತ್ತೆ, ಜಿರಾಕ್ಸ್ ಕಾಪಿ ತರಿಸ್ಬೋದು. ಆಮೇಲೆ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೋದು. ಅಂದರೆ ಪಾಸಿಟಿವ್ ಆಗಿ ತೆಗೆದುಕೊಳ್ಳಿ. ಸರ್, ಈಗ ಪರೀಕ್ಷೆ ಮುಗಿದಾದ್ಮೇಲೆ ಪರೀಕ್ಷೆ ನಮ್ಗೆ ರಿಸಲ್ಟ್ ಬರುತ್ತೆ, ಫಲಿತಾಂಶದಲ್ಲಿ ಅಕಸ್ಮಾತ್ ಆಗಿ ಫೇಲ್ ಆಗಿದ್ರೆ, ಸೊ ಫೇಲ್ ಆದ್ಮೇಲೆ ಏನಾಗುತ್ತೆ, ಮರು ಪರೀಕ್ಷೆಯನ್ನ ತೆಗೆದುಕೊಳ್ತೀವಿ. ಅಂದ್ರೆ ವಿತಿನ್ ಶಾರ್ಟ್ ಪೀರಿಯಡ್ ಅಲ್ಲೇ ನಮ್ಗೆ ಇನ್ನೊಂದು ಪರೀಕ್ಷೆ ತೆಗೆದುಕೊಳ್ತೀವಿ. ಅದು ಓಕೆ. ಆದ್ರೆ ಈಗ ಅಂಕ ಕಮ್ಮಿ ಬಂದಂತವ್ರು ನಾನು ಮತ್ತೆ ಮರು ಪರೀಕ್ಷೆ ತೆಗೆದುಕೊಂಡು ಮತ್ತಿನ್ನಷ್ಟು ಅಂಕಗಳನ್ನ ಗಳಿಸ್ತೀನಿ ಅಂತ ಸಾಧ್ಯತೆಗಳೇನಾದ್ರು ಇದಾವ? ಅದು ಒಂದು ಒಳ್ಳೆ ಪ್ರಶ್ನೆ. ಈ ವರ್ಷ ಗುಡ್ ನ್ಯೂಸ್ ಏನಂದರೆ, ನಮ್ಮ ಸರ್ಕಾರದವರು ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. 3 ಸಲ ಫೈನಲ್ ಎಕ್ಸಾಮಿನೇಷನ್ ಈ ಸಲ ಬರಿಬೋದು. ಅಂದರೆ ಈಗೇನು ಮಾರ್ಚ್ 26ನೇ ತಾರೀಕಿಂದ ಬರೀತಾರಲ್ಲ, ಈ ಪರೀಕ್ಷೆಗಳಲ್ಲಿ ಆದಮೇಲೆ ಏಪ್ರಿಲ್ ಕೊನೆಗೂ ಅಥವಾ ಮೇ ಮೊದಲನೇ ವಾರದಲ್ಲಿ ಫಲಿತಾಂಶ ಪ್ರಕಟವಾಗುತ್ತೆ. ಈಗ ಇದರಲ್ಲಿ 3 ರೀತಿ ಮಕ್ಕಳಿರ್ತವೆ.
ಒಂದು ತಮಗೆ ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೋ ಆ ಮಾರ್ಕ್ಸ್ ಬರುತ್ತೆ, 80% 90% ಬರುತ್ತೆ. ಎರಡನೇದಾಗಿ ಮಕ್ಕಳು 90% ಎಕ್ಸ್ಪೆಕ್ಟ್ ಮಾಡಿರ್ತಾರೆ, 80% 70% ಬರುತ್ತೆ. ಮೂರನೇದಾಗಿ ಮಕ್ಕಳು ಪಾಸ್ ಆಗ್ತೀವಿ ಅಂದ್ಕೊಂಡು ಮಕ್ಕಳು ಫೇಲ್ ಆಗ್ತಾರೆ. ಸೊ ಹಾಗಾದರೆ ಮೊದಲನೇ ಕ್ಯಾಟಗರಿ ಅವರು ಎಕ್ಸ್ಪೆಕ್ಟ್ ಮಾಡೋದಷ್ಟು ಮಾರ್ಕ್ ಬಂದಿರುತ್ತೆ, ಖುಷಿಯಾಗಿಬಿಡ್ತಾರೆ, ಅವ್ರು ನೆಕ್ಸ್ಟ್ ಯಾವುದೇ ಚಿಂತನೆ ಒಳಗಾಗಲ್ಲ. ಎರಡನೇ ಕ್ಯಾಟಗರಿ ಎರಡನೇ ಕ್ಯಾಟಗರಿ ಏನಂದರೆ ನನಗೆ 90% ಬರಬೇಕಾಗಿತ್ತು, 80 ಬಂತಾನೆ ಮತ್ತೆ ಪುನಃ ಅವನು ಪರೀಕ್ಷೆಯನ್ನು ಬರೀಬೋದು. ಅವರು ಬರಿಬೋದು, ಎಲ್ಲ ಸಬ್ಜೆಕ್ಟ್ ಪರೀಕ್ಷೆ ಬರಿಬೋದು, ಹಾಗೇನಿಲ್ಲ. ಒಂದಾದರೂ ಬರಿಬೋದು, ಎಲ್ಲಾದರೂ ಬರಿಬೋದು. ಮತ್ತು ಎರಡನೇದಲ್ಲಿ ಫೇಲ್ ಆದವರು ಮತ್ತೊಂದು ಸಲ ಪರೀಕ್ಷೆಗೆ ಅವಕಾಶ ಕೊಡ್ತಾರೆ. ಏನು ಚಿಂತೆ ಮಾಡೋದು ಬೇಡ, ನಿಮ್ಮದು 1 ವರ್ಷವೂ ವೇಸ್ಟ್ ಆಗದಂತೆ ಸರ್ಕಾರದವ್ರು ಒಳ್ಳೆ ಕ್ರಮವನ್ನು ಕೈಗೊಂಡಿದ್ದಾರೆ. ಇಂಥ ಒಂದು ಸುವರ್ಣ ಅವಕಾಶ ನಾವು ವಿದ್ಯಾರ್ಥಿ ಆಗಬೇಕಾದ್ರೂ ಇರಲಿಲ್ಲ. ಇಂಥ ಒಂದು ಅವಕಾಶ ಇದ್ದರೂ ನೀವು ಏನೋ ನಿರ್ಧಾರವನ್ನು ದಯಮಾಡಿ ತೆಗೆದುಕೊಳ್ಬೇಡಿ, ಮತ್ತೆ ಪರೀಕ್ಷೆ ಬರೀರಿ, ಮತ್ತು ಕೇವಲ 1 ತಿಂಗಳಲ್ಲೇ ನಿಮಗೆ ಫಲಿತಾಂಶ ಬರುತ್ತೆ. ಆ ಮೊದಲನೇ ಕ್ಯಾಟಗರಿಯವರು, ಎರಡನೇ ಕ್ಯಾಟಗರಿಯವರು, ಮೂರನೇ ಕ್ಯಾಟಗರಿ ಎಲ್ಲರೂ ಸೇರಿ ಒಟ್ಟಿಗೆ ಕಾಲೇಜ್ಗೆ ಹೋಗ್ತೀರಾ. ಯಾವ ವರ್ಷವೂ ನಿಮ್ಮ ಅಕಾಡೆಮಿಕ್ ಇಯರ್ ವೇಸ್ಟ್ ಆಗಲ್ಲ. ಹಾಗಾಗಿ ಯಾವುದೇ ಒಂದು ಕೆಟ್ಟ ನಿರ್ಧಾರಗಳನ್ನು ದಯಮಾಡಿ ತೆಗೆದುಕೊಳ್ಬಾರ್ದು. ಇನ್ನೂ ಕೆಲವನ್ನೇನಾದರೂ ಟಿಪ್ಸ್ಗಳನ್ನು, ನಮ್ಮೊಟ್ಟಿಗೆ ಮಾಹಿತಿಗಳನ್ನ ನಮ್ಮ ಪರೀಕ್ಷಾ ತಯಾರಿ ನಡೆಸತಕ್ಕಂತಹ ಪರೀಕ್ಷಾರ್ಥಿಗಳಿಗೆ ತಿಳಿಸೋದಾದ್ರೆ ಏನೆಲ್ಲ ಹೇಳಕ್ ಬಯಸ್ತೀನಿ? ಮೊದಲನೇದಾಗಿ 2 ರೀತಿ ಇರುತ್ತೆ. ಒಂದು ಭೌತಿಕ ಸಿದ್ಧತೆಗಳು, ಮಾನಸಿಕ ಸಿದ್ಧತೆಗಳು. ಭೌತಿಕ ಸಿದ್ಧತೆಯಲ್ಲಿ ಹಾಲ್ ಟಿಕೆಟ್ ರೆಡಿ ಮಾಡ್ಕೋಬೇಕು, ಯೂನಿಫಾರ್ಮ್ ರೆಡಿ ಮಾಡ್ಕೋಬೇಕು, ಪೆನ್ನು ಪೆನ್ಸಿಲ್ ಕಂಪಾಸ್ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಅವನ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಎಕ್ಸಾಮಿನೇಷನ್ 1 ವಾರದಿಂದ ಅವನು ಎಲ್ಲಿ ಹೋಗಬಾರ್ದು. ಮತ್ತು ಮಾನಸಿಕ ಸಿದ್ಧತೆಯಲ್ಲಿ ಪರೀಕ್ಷೆಯನ್ನು ಚೆನ್ನಾಗಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಹೇಳ್ತಾ ಬರಿತಾ ಹೋಗಬೇಕು. ಎರಡನೇದಾಗಿ ಅವನೇ ತನ್ನ ಸ್ವಂತ ಒಂದು ಪರೀಕ್ಷೆಯನ್ನು, ಅಣುಕು ಪರೀಕ್ಷೆಯನ್ನು ಬರೀಬೇಕು. ಮೂರನೇದಾಗಿ ಸ್ವಯಂ ಮೌಲ್ಯಮಾಪನ ಮಾಡ್ಕೋಬೇಕು. ನಾಲ್ಕನೇದಾಗಿ ನಾನೇನನ್ನು ತಪ್ಪು ಮಾಡಿದೆ, ಪ್ರತಿಯೊಂದು ಮಗು ತಪ್ಪನ್ನು ಒಪ್ಕೊಳ್ಬೇಕು. ಮನುಷ್ಯನ ವೀಕ್ನೆಸ್ ಇರೋದೇ ಅಲ್ಲಿ. ತಪ್ಪು ಮಾಡಿದ್ದು ಸಮರ್ಥನೆ ಮಾಡ್ಕೊಳ್ತಾನೆ. ಯಾರು ತಪ್ಪು ಮಾಡಿದ್ದನ್ನು ಒಪ್ಕೊಳ್ತಾರೋ ಅವನು ದೊಡ್ಡ ವ್ಯಕ್ತಿ ಆಗ್ತಾನೆ. ಮಾರ್ಕ್ಸ್ಗಿಂತ ಇಲ್ಲಿ ವ್ಯಕ್ತಿತ್ವ ಮುಖ್ಯ. ಹಾಗಾಗಿ ಮಾನಸಿಕ ಸಿದ್ಧತೆ ಹೇಗಿರಬೇಕಂದ್ರೆ, ಪ್ರಶ್ನೆ ಪತ್ರಿಕೆ ತಯಾರಿ ಮಾಡ್ಕೊಂಡ್ಮೇಲೆ, ಉತ್ತರ ತಯಾರಿ ಮಾಡಿದ್ಮೇಲೆ ಪರಿಹಾರ ಬೋಧನೆ ಏನಿರುತ್ತಲ್ಲ ಅದರಲ್ಲಿ ಅವನು ತಪ್ಪನ್ನು ಒಪ್ಕೋಬೇಕು. ನಾನಿಂಥ ತಪ್ಪನ್ನು ಮಾಡಿದ್ದೆ ಅಂತ. ಫೈನಲ್ ಎಕ್ಸಾಮಿನೇಷನ್ ಅಂಥದ್ದೇ ಕ್ವಶನ್ ಬಂದಾಗ ಅವನು ಡೆಫಿನೆಟಾಗಿ ಆ ತಪ್ಪನ್ನು ಮಾಡೋದಿಲ್ಲ. ಇದು ಒಂದನೇದು. ಎರಡನೇದಾಗಿ ವರ್ತನೆ ಹೇಗಿರಬೇಕಂದ್ರೆ, ಅವನು ಎಕ್ಸಾಮಿನೇಷನ್ ಹೋದ್ಮೇಲೆ ಯಾರ ಹತ್ರನೂ ಮಾತಾಡಬಾರ್ದು. ಮೈಂಡ್ ಡೈವರ್ಟ್ ಆಗತ್ತೆ. ಯಾಕಾಗತ್ತಂದರೆ, ಉದಾಹರಣೆಗೆ ಅವನು 5ನೇ ಥಿಯರಮ್ ಬರುತ್ತೆ ಅಂತ ಫ್ರೆಂಡಿಗೆ ಹೇಳಿರ್ತಾನೆ, ಪೈಥಾಗರಸ್ ಥಿಯರಮ್ ಪ್ರಮೇಯ ಬರುತ್ತಂತ ಒಬ್ಬನಂದಿರ್ತಾನೆ, ಇಲ್ಲ ಥೇಲ್ಸ್ ಪ್ರಮೇಯ ಬರುತ್ತೆ ಅಂತ ಇನ್ನೊಬ್ಬ ಬಂದಿರ್ತಾನೆ. ಒಂದೇ ರೂಮಲ್ಲಿ ಕೂತಿರ್ತಾರೆ, ಅದು ಪೈಥಾಗರಸ್ ಥಿಯರಮ್ ಪ್ರಮೇಯ ಬಂದಿರುತ್ತೆ. ಇವನು ಅವನ ಮುಖ ನೋಡಿ ಏನು ಹೇಳ್ತಾನೆ, ನಾನು ಹೇಳಿದ್ದು ಬಂತು ಅಂತ ಸನ್ನೆ ಮಾಡ್ತಾ ಇರ್ತಾನೆ, ಇಲ್ಲ ಅವನ ಹತ್ರ ಹೋಗ್ತಾ ಇರ್ತಾನೆ. ಅದ್ರ ಬಗ್ಗೆ ಚರ್ಚೆ ಆಗಿ ಮಿಕ್ಕಿದ ಪ್ರಶ್ನೆಗಳೆಲ್ಲ ನಮ್ಮ ಬ್ರೈನಿಂದ ಹೊರಟೋಗೋ ಚಾನ್ಸ್ ಇರುತ್ತೆ. ಅಂದರೆ ನಮ್ಮ ಬ್ರೈನ್ ಹೇಗೆ ನಾವು ಕಾಪಾಡ್ಕೋಬೇಕಂದ್ರೆ, ಮೆಮೊರಿ ಲಾಸ್ ಆಗಲಾರ್ದಂಗೆ ನೋಡ್ಕೋಬೇಕು. ಬೇರೆ ಯಾವ ವಿಷಯದ ಬಗ್ಗೆನೂ ಚರ್ಚೆ ಮಾಡಬಾರ್ದು. ಹಾಗೆ ಕಾಪಾಡಿಕೊಂಡು ವರ್ತನೆಯನ್ನು ನಾವು ಮೇಂಟೈನ್ ಮಾಡ್ಕೊಂಡು ಹೋದರೆ ಎಕ್ಸಾಮಿನೇಷನ್ ತುಂಬ ಚೆನ್ನಾಗಾಗತ್ತೆ. ಫೈನಲ್ ಎಕ್ಸಾಮ್ ಆದಮೇಲೆ ಬೇಕಾದರೆ ಎಲ್ಲರೂ ಫ್ರೆಂಡ್ಸ್ ಕುಳಿತುಕೊಳ್ಳಿ, ಎಷ್ಟೆಷ್ಟು ಮಾರ್ಕ್ಸ್ ಬರ್ಬೋದು ಡಿಸ್ಕಸ್ ಮಾಡಿ, ಇಲ್ಲ ಅದನ್ನು ಬಿಟ್ಟುಬಿಡೋದೇ ಒಳ್ಳೆಯದು. ಈ ರೀತಿಯಾಗಿದ್ದಲ್ಲಿ ಪ್ರತಿಯೊಂದು ಮಗುವು ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಯಾವುದೇ ಸಂದೇಹ ಇಲ್ಲ ಅಂತ ನನ್ನ ಅನಿಸಿಕೆ. ಒಟ್ಟಾರೆಯಾಗಿ ಇದಾಗಿತ್ತು ಹೇಗಿರಬೇಕು ಪರೀಕ್ಷಾ ತಯಾರಿ ಅಂತ ವಿಶೇಷ ಸಂದರ್ಶನ. ಈ ಸಂದರ್ಶನದಲ್ಲಿ ಹಲವಾರು ವಿಚಾರಧಾರೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿರುವಂಥದ್ದು. ಎಸ್ಪೆಷಲಿ ಪರೀಕ್ಷೆಗೆ ತಯಾರಿ ನಡೆಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಜಕ್ಕೂ ಸಹ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತಿದ್ವಿ. ಮತ್ತೊಮ್ಮೆ ಬಿ ಪುರುಷೋತ್ತಮ್ ಸರ್ ಅವರಿಗೆ ಧನ್ಯವಾದಗಳನ್ನ ಕನ್ನಡ ನಾಡು ವಾಹಿನಿ ಪರವಾಗಿ ಅರ್ಪಿಸ್ತಾ ಇದ್ವಿ. ಧನ್ಯವಾದಗಳು. ನಮಸ್ಕಾರಗಳು. ಆಲ್ ದಿ ಬೆಸ್ಟ್ ಫಾರ್ ದ ಎಕ್ಸಾಮ್ಸ್. ಎಲ್ಲರಿಗೂ ಶುಭವಾಗಲಿ.